ಮೈಸೂರಿಂದ ಅವರು ಮಂಡ್ಯ, ಚನ್ನಪಟ್ಟಣ, ರಾಮನಗರ ಹಿಂಗೆಲ್ಲ ಕಾರ್ಯಕ್ರಮ ಮುಗಿಸ್ಕೊಂಡು ಕೊನೆಗೆ ಮುಗಿಸ್ಕೊಂಡು ಮತ್ತೆ ಮೈಸೂರು ಹೋಗ್ತಾ ಇದ್ದಾರೆ. ಕುಮಾರಣ್ಣವರು ಈ ಕಾರ್ಯಕ್ರಮದಲ್ಲಿ ಅವರು ಸ್ವಾಗತಿಸಿ ಈ ಕಾರ್ಯಕ್ರಮದಲ್ಲೇ ಯಶಸ್ವಿಯಾಗಿ ಅವರ ಆಶೀರ್ವಾದದಿಂದ ನಮ್ಮ ಪುಲಕೇಶಿನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಹೆಚ್ಚು ಶಕ್ತಿ ಕೊಟ್ಟವರು ನಮ್ಮ ಕುಮಾರಣ್ಣವರು. ನಮಗೆಲ್ಲ ಗೊತ್ತಿದೆ. ಯಾಕಂದ್ರೆ ಕುಮಾರಣ್ಣವರು ಮುಖ್ಯಮಂತ್ರಿಗಳಾದಾಗ ಅನೇಕರಿಗೆ ಮನೆಗಳು ಕಟ್ಟಿಕೊಡುವಂತ ಕಾರ್ಯಕ್ರಮ ಮಾಡಿದ್ದಾರೆ. ನಮ್ಮ ಕ್ಷೇತ್ರಕ್ಕೆ ಹೆಚ್ಚು ಮನೆಗಳು ಕಟ್ಟಿಕೊಟ್ಟವರು ಕುಮಾರಣ್ಣವರು. ಈ ಕಾರ್ಯಕ್ರಮದಲ್ಲಿ ಅವರಿಗೆ ಸಭೆಯನ್ನು ತಿಳಿಸಿ ಇನ್ನ ಹೆಚ್ಚಿನ ರೀತಿಗೆ ಅವರಿಗೆ ದೇವರು ಶಕ್ತಿ ಕೊಟ್ಟು ಆಯುಷ್ಯ ಕೊಟ್ಟು ಅವರಿಗೆ ಈ ರಾಜ್ಯದ ಮುಖ್ಯಮಂತ್ರಿ ಆಗಬೇಕಂತಂದ್ರೆ ನಮ್ಮ ಗುರಿ. ಮುಂದಿನ ಸರಿ 2028ರಲ್ಲಿ ಕುಮಾರಣ್ಣವರೇ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಇರ್ತಾರೆ. ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಕಾರ್ಯಕ್ರಮದಲ್ಲಿ ಅವರು ನನಗೆ ದೇವರ ಆಶೀರ್ವಾದ, ಕುಮಾರಣ್ಣನ ಆಶೀರ್ವಾದ, ದೇವೇಗೌಡ ಸಾಹೇಬರ ಆಶೀರ್ವಾದ ಹಾಗೂ ನಮ್ಮ ನಿಖಿಲಣ್ಣವರ ಆಶೀರ್ವಾದ. ಅವರು ಬಂದು ನಮ್ಮ ಮನೆಗೆ ಬಂದು ನೀವು ನಾನು ಫೋನ್ ಮಾಡ್ಕೊಂಡು ಏನನ್ನ ಹೇಗಿದ್ದೀರ ಅಂದ್ರೆ ಆರೋಗ್ಯವಾಗಿದ್ದೀನ, ನೀನು ಹೇಗಿದ್ದೀಯಾ ಅಂತ ಚೆನ್ನಾಗಿ ಆಗ ಒಂದು ಕರೆದ ಸ್ಥಾನ ನಮ್ಮ ಮನೆಗೆ ಬರಬೇಕು ನೀವು ಅಂತ ಪಾಪ ಅವರು ಕುಮಾರಣ್ಣ ಬಂದು ನಮ್ಮ ಮನೆಗೆ ಬಂದು ಪಕ್ಷಕ್ಕೆ ಬರಬೇಕಂತ ಹೇಳಿ ಮಾತಾಡೋರು. ಆದರೆ ಕುಮಾರಣ್ಣವರ ಆಶೀರ್ವಾದ, ಕುಮಾರಣ್ಣವರ ಮಾತು ಯಾವತ್ತೂ ತಪ್ಪಲ್ಲ. ಕುಮಾರಣ್ಣವ್ರ ಜೊತೆಗೆ ಇಟ್ಟಿರುತ್ತೆ ಸಂದರ್ಭದಲ್ಲಿ ಹೇಳ್ತಾ ಹೆಚ್ಚಿನ ಶಕ್ತಿ ಅವರು ಕೊಡಲಿ. ಈ ಕಾರ್ಯಕ್ರಮದಲ್ಲಿ ಯಶಸ್ವಿಯಾಗಿ ನಾವು ಪುಲಕೇಶಿ ಅವರ ಸಭೆ ಸರ್ ಈ ಕಡೆ ಬಂದ್ಬಿಡಿ ಸರ್, ಸ್ಟೇಜ್ ಬೇಡ ಸರ್ ಸರ್ ಮೈಕ್ ಬೇಡ. ಹೆಚ್ಚು ಶಕ್ತಿ ಬರಬೇಕು. ಇದರಲ್ಲಿ ನಾವು ಜೆಡಿಎಸ್ ಪಕ್ಷಕ್ಕೆ ನಾಯಕರಿಗೆ ಅವರು ಶಾಲನ ಹಾಕ್ತಾರೆ. ಈಗ ಸೇರ್ಪಡೆ ಕಾರ್ಯಕ್ರಮದಲ್ಲಿ ಈ ಕಾರ್ಯಕ್ರಮದಲ್ಲಿ ಸೇರ್ಪಡೆ ಆಗುವಂತಹ ವ್ಯಕ್ತಿಗಳು ಒಂದು 5 ಜನ ಬಂದ ಆಗ್ತಾರೆ. ಈಗ ಮುರಳಿ, ಸಾದಿಕು, ಹಾಬಿದು, ಅಫಾನ್, ಸಜಾದ್, ಅನ್ಸರು, ಸರ್ವಣ, ಪ್ರಕಾಶು, ಬಾಲ, ಸುಜಾತ, ರಾಜ, ಪ್ರದೀಪು, ವೆಂಕಟೇಶು, ಚಂದ್ರಕಲಾ, ಅನಿತಾ, ಕಾಂಗ್ರೆಸ್ ಇಂದ ಬಂದಂತ ಕಾರ್ಯಕರ್ತರು ಎಲ್ಲರೂ, ಸುಷ್ಮಾ, ಕಮರ್ ಪಾಷಾ, ಮುಜಮಿಲ್, ರಾಜೇಂದ್ರ, ಪಂಡು, ವೇಲು, ಮರೀನಾ, ಇಮ್ರಾನ್, ಅನ್ಸರ್, ತಾಯರ್, ತಾಸಿರ್, ರಾಘವ್, ಅಪ್ಪು, ಮಂಜುಳಾ, ದಯವಿಟ್ಟು ಆಧಾರ ಕೆಳಗಡೆ ಇರಬೇಕಂತ ವಿನಂತಿ ಮಾಡ್ತಾ ಇದ್ದೀನಿ. ದಯವಿಟ್ಟು ಎಲ್ಲ ಕೆಳಗಡೆ ಅನಿತಾ ಕರ್ಮ ಕೇಂದ್ರ ಸಚಿವರು ಇವತ್ತು ಕಾರ್ಯಕ್ರಮಕ್ಕೆ ಬರ್ತೀನಿ ಅಂತ ಭಾಷಣ ಕೊಟ್ಟು ಮೈಸೂರಿಗೆ ಹೋಗಿ ಅಲ್ಲಿಂದ ಬಿಡದಿಗೆ ಹೋಗಿ ಮತ್ತೆ ನಮ್ಮ ಏರಿಯಾ ಬಂದಿದ್ದಾರೆ ಪುಲಕೇಶಿನಗರ ವಿಧಾನಸಭಾ ಕ್ಷೇತ್ರಕ್ಕೆ. ಈಗ ಜೋರಾದ ಚಪ್ಪಾಳೆಯೊಂದಿಗೆ ರಕ್ಷಿತ್ ಅವರಿಗೆ ಹಾಗೂ ಶ್ರೀ ಆರ್ ಅಖಂಡ ಶ್ರೀನಿವಾಸ್ ಮೂರ್ತಿ ಅವರು ವಿದ್ಯುಕ್ತವಾಗಿ ಜೆಡಿಎಸ್ ಪಕ್ಷಕ್ಕೆ, ನಮ್ಮ ಜಾತ್ಯತೀತ ಜನತಾದಳ ಪಕ್ಷಕ್ಕೆ ಪಾದಾರ್ಪಣೆಯನ್ನ ಮಾಡಿದ್ದಾರೆ. ದಯವಿಟ್ಟು ಎಲ್ಲರೂ ಈಗ ದಯಮಾಡಿ ಎಲ್ಲ ಈ ಕಡೆ ಬಂದ್ರೆ, ಈ ಕಡೆ ಅಖಂಡ ಅವರು ಈ ಕಡೆ ಬಂದ್ರೆ ಎಲ್ಲ ಈ ಕಡೆ ಬನ್ನಿ, ತೆಗೆದೆ ಈ ಕಡೆ ಬಂದ್ಬಿಡಿ. ಎಲ್ಲ ಸ್ವಲ್ಪ ಎಲ್ಲ ಈ ಕಡೆ ಬಂದ್ಬಿಡಿ. ಇವ್ರು ಬರ್ರಿ, ಚಕ್ಕರ ಅವ್ರ ಮಗನ್ ಕರೆ
ಇವತ್ತಿನ ಪುಲಿಕೇಶಿ ನಗರದ ಜಾತ್ಯತೀತ ಜನತಾದಳಕ್ಕೆ ಅವರು ಮತ್ತು ಅವರ ಸಾವಿರಾರು ಅಭಿಮಾನಿಗಳು ಅವರ ಮನೆಗೆ ವಾಪಸ್ ಬರ್ತಕ್ಕಂಥ ಕಾರ್ಯಕ್ರಮ ಇದೆ. ನಾನು ಬೆಳಗ್ಗೆ ಇವತ್ತು 5 ಗಂಟೆಗೆ ರೆಡಿಯಾಗಿ ಮಂಡ್ಯದಲ್ಲಿ ಇವತ್ತು ಯಾವೊಂದು ಅಂತಾರಾಷ್ಟ್ರೀಯ ಯೋಗ ದಿವಸ ಈ ದಿನ ನಾವು ಆಚರಣೆ ಮಾಡ್ತೇವೆ. 12ನೇ ವರ್ಷದ ಯೋಗ ಶಿಬಿರದಲ್ಲಿ ಭಾಗವಹಿಸಲಿಕ್ಕೆ ಮಂಡ್ಯಕ್ಕೆ ಹೋಗಲೇಬೇಕಾದ ಅನಿವಾರ್ಯ ಪರಿಸ್ಥಿತಿ. ಬೆಳಗ್ಗೆ 7 ಗಂಟೆಗೆ ಅಲ್ಲಿರ್ಬೇಕಾಗಿತ್ತು. ಬೆಳಗ್ಗೆ ನಾನು 5 ಗಂಟೆಗೆ ಮನೆ ಬಿಟ್ಟು ಯೋಗ ಡೇನಲ್ಲಿ ಸುಮಾರು 5,000ಕ್ಕೂ ಹೆಚ್ಚಿನ ಶಾಲಾ ಮಕ್ಕಳು, ಸಿಬ್ಬಂದಿ ವರ್ಗದವರೇನು ಸೇರಿದ್ರು. ಆ ಕಾರ್ಯಕ್ರಮವನ್ನು ಮುಗಿಸಿ ಮತ್ತೆ ಇನ್ನೂ 3-4 ಕಾರ್ಯಕ್ರಮವನ್ನು ಮುಗಿಸಿ ಇವತ್ತು ಪುಲಿಕೇಶಿ ನಗರದ ಈ ಮೈದಾನ ನನಗೆ ಬಹಳ ಅತ್ಯಂತ ಚಿರಪರಿಚಿತವಾಗಿರ್ತಕ್ಕಂಥ ಮೈದಾನ ಇದು. ನಮ್ಮ ಶ್ರೀನಿವಾಸ ಮೂರ್ತಿಯವರು ಒಂದು ಕ್ರೀಡೆಗೆ ಪ್ರೋತ್ಸಾಹ ಕೊಡ್ತಕ್ಕಂಥದ್ದು, ಈ ಭಾಗದಲ್ಲಿರ್ತಕ್ಕಂಥ ಬಡವ ಕುಟುಂಬಗಳಿಗೆ ಹಲವಾರು ರೀತಿಯಲ್ಲಿ ವೈಯಕ್ತಿಕವಾಗಿ ಸೇವೆಯನ್ನ ಮಾಡ್ಕೊಂಡು ಬಂದಿದ್ದಾರೆ. ಕೋವಿಡ್ನ ಪೀರಿಯಡ್ನಲ್ಲಿ ಇರ್ಬೋದು, ಅದಕ್ಕಿಂತ ಮುಂಚೆ ಇರ್ಬೋದು, ಬಡ ಕುಟುಂಬಗಳಿಗೆ ರೇಷನ್ ಅನ್ನ ವೈಯಕ್ತಿಕವಾಗಿ ಕೊಡ್ತಕ್ಕಂಥ ಕಾರ್ಯಕ್ರಮಗಳು ಸಹ ಇಲ್ಲಿ ನಡೆದಿದೆ ಈ ಮೈದಾನದಲ್ಲಿ. ಇವತ್ತಿನ ಕಾರ್ಯಕ್ರಮ ತಾವುಗಳು ಸಹ ಬೆಳಗ್ಗೆ 8-8:15 ಗಂಟೆಗೆ ಈ ಮೈದಾನದಲ್ಲಿ ಸಂಪೂರ್ಣವಾಗಿ ತುಂಬಿದ್ರೆ, ನಾನು ಇಷ್ಟು ತಡವಾಗಿ ಬಂದ್ರು ಇವತ್ತು ಪಕ್ಷಕ್ಕೆ ಅಧಿಕೃತವಾಗಿ ಪುನಃ ನೀವೆಲ್ಲ ವಾಪಸ್ ಬರಲಿಕ್ಕೆ ಅತ್ಯಂತ ಉತ್ಸಾಹದಲ್ಲಿ ಏನು ಪಾಲ್ಗೊಂಡಿದ್ದೀರಿ ಮತ್ತು ಹಲವಾರು ಬಡ ಕುಟುಂಬಗಳ ತಾಯಂದಿರು, ಹಿರಿಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಶ್ರೀನಿವಾಸ ಮೂರ್ತಿ ಅವರಿಗೆ ಮತ್ತು ಅವರ ಅಭಿಮಾನಿಗಳಿಗೆ ಆಶೀರ್ವಾದವನ್ನು ಮಾಡ್ತಕ್ಕಂಥದ್ದಕ್ಕೆ ಈ ಸಭೆಯಲ್ಲಿ ಏನೋ ದೊಡ್ಡ ಮಟ್ಟದಲ್ಲಿ ಸೇರಿದ್ರಿ. ಈ ಬಿಸಿಲಿನಲ್ಲಿ ನಿಮ್ಮೆಲ್ಲರನ್ನು ಕಾಯಿಸಿದಂತ ಈ ಒಂದು ಸಂದರ್ಭದಲ್ಲಿ ನಿಮ್ಮಲ್ಲಿ ಕ್ಷಮಾಪಣೆಯನ್ನು ಕೋರ್ಲಿಕ್ಕೆ ಬಯಸ್ತಾ ಇದ್ದೇನೆ. ನಿಮ್ಮನ್ನೆಲ್ಲ ಕಾಯಿಸಿದ್ದೇನೆ. ಈ ಭಾಗದಲ್ಲಿ ಇರ್ತಕ್ಕಂಥ ಪ್ರತಿ ಕುಟುಂಬಗಳ ಪರಿಸ್ಥಿತಿಗಳು ಏನು ಅಂತಕ್ಕಂಥ ನಾನು ಅರ್ಥ ಮಾಡ್ಕೊಂಡಿದ್ದೇನೆ. ನಾನು ಒಂದು ವಿಷಯವನ್ನ ನಿಮ್ಮ ಗಮನಕ್ಕೆ ವೇದಿಕೆ ಮುಖಾಂತರ ತರಲಿಕ್ಕೆ ಬಯಸ್ತೀನಿ. ನಾನು ಯಾವುದೇ ಜಾತಿಯ ಹೆಸರನ್ನ ರಾಜಕೀಯ ಮಾಡಲ್ಲ. ನಾನು ರಾಜಕೀಯವನ್ನ ಮಾಡೋದು ನನ್ನ ಕರ್ತವ್ಯ. ಯಾವ ಕುವೆಂಪು ಅವರು ಹೇಳಿದ್ದಾರೆ, ಈ ಕರ್ನಾಟಕ ಅಂತಕ್ಕಂಥದ್ದು ಸರ್ವ ಜನಾಂಗದ ಶಾಂತಿಯ ತೋಟ. ಹಿಂದೂ, ಕ್ರೈಸ್ತ, ಮುಸಲ್ಮಾನ, ಪಾರ್ಸಿ ಎಲ್ಲರೂ ಒಂದು ಅಣ್ಣ ತಮ್ಮಂದರ ರೀತಿಯಲ್ಲಿ ಬದುಕ್ತಕ್ಕಂಥ ಒಂದು ಅತ್ಯಂತ ಶಾಂತಿ ಪ್ರಿಯವಾದಂತ ರಾಜ್ಯ ಇದು. ಆ ಒಂದು ಶಾಂತಿ ಪ್ರಿಯತೆಯನ್ನ ಶ್ರೀನಿವಾಸ ಮೂರ್ತಿ ಅವರು, ನನಗೂ ಅವ್ರಿಗೂ ಸಂಬಂಧ ಏನು ಬೆಳೀತು, 2008ರ ವಿಧಾನಸಭಾ ಚುನಾವಣೆಯಲ್ಲಿ ಅವ್ರನ್ನ ನಮ್ಮ ಪಕ್ಷದ ಅಭ್ಯರ್ಥಿ ಮಾಡಿದ್ವಿ. ಅವತ್ತು ಸಹ ನೀವು ಅವ್ರು ಗೆಲ್ಲದೇ ಇದ್ರು ಸುಮಾರು 35-40 ಸಾವಿರ ಮತಗಳನ್ನ 2008ನೇ ವಿಧಾನಸಭಾ ಚುನಾವಣೆಯಲ್ಲಿ ಪಕ್ಷ ಭೇದ ಮರೆತು, ಜಾತಿ ಭೇದ ಮರೆತು ತಾವು ಆಶೀರ್ವಾದ ಮಾಡಿದ್ದೀರಿ. ಚುನಾವಣೆಯಲ್ಲಿ ಸೋತ ನಂತರವೂ ನಿಮ್ಮ ಕಷ್ಟ ಸುಖದಲ್ಲಿ ನಿಮ್ಮ ಕುಟುಂಬದ ಮಗನ ರೀತಿಯಲ್ಲಿ, ಅಣ್ಣನ ರೀತಿಯಲ್ಲಿ, ತಮ್ಮನ ರೀತಿಯಲ್ಲಿ ನಿಮ್ಮ ಜೊತೆಗೂಡಿ ಅವರೇನು ನಿರಂತರವಾದಂತ ಕೆಲಸವನ್ನು ಮಾಡಿದ್ದಾರೆ. 2013ರ ಚುನಾವಣೆ ಅತ್ಯಂತ ಬಹುಮತದಲ್ಲಿ ಗೆಲ್ಲಿಸ್ಕೊಟ್ರಿ. ಆದರೆ ಕೆಲವು ಸಂದರ್ಭದಲ್ಲಿ ಕೆಲವು ತೀರ್ಮಾನಗಳನ್ನು ರಾಜಕೀಯವಾಗಿ ಮಾಡಬೇಕಾಗ್ತದೆ, ಕೆಲವು ಅನಿವಾರ್ಯ ಪರಿಸ್ಥಿತಿನಲ್ಲಿ. ನಂತರ ಅವರು 2018ರಲ್ಲಿ
ನೀವು ಏನು ಆಶೀರ್ವಾದ ಮಾಡಿದ್ರಿ, ರಾಜ್ಯದಲ್ಲೇ ಅತ್ಯಂತ ಹೆಚ್ಚಿನ ಬಹುಮತದಲ್ಲಿ ಗೆದ್ದಂತ ಒಬ್ರು ಶಾಸಕರು ನಿಮ್ಮ ಆಶೀರ್ವಾದದಲ್ಲಿ ಶ್ರೀನಿವಾಸ ಮೂರ್ತಿ ಅವರು ಅನ್ನೋದನ್ನ ಈ ಸಂದರ್ಭದಲ್ಲಿ ನೆನಪಿಸ್ಕೊಳ್ತೀನಿ. ಆ ಒಂದು ಚುನಾವಣೆಯಲ್ಲಿ ನಿಮ್ಮ ಆಶೀರ್ವಾದ ಏನಿದೆ, ಕೆಲವು ಕಾಂಗ್ರೆಸ್ನಲ್ಲೇ ಇದ್ದಂತ ನಾಯಕರುಗಳಿಗೆ ಸಹಿಸ್ಲಿಕ್ಕಾಗಲಿಲ್ಲ. ಈ ಭಾಗದಲ್ಲಿ ಇರ್ತಕ್ಕಂಥ ನಮ್ಮ ಮುಸಲ್ಮಾನ್ ಬಂಧುಗಳೇನಿದ್ದೀರಿ, ಶ್ರೀನಿವಾಸ ಮೂರ್ತಿ ಅವರ ಮೇಲೆ ಒಂದು ಅಪಪ್ರಚಾರವನ್ನ ಮಾಡಿ ಒಂದು ಕೆಟ್ಟ ದುರ್ಘಟನೆ ಆಗ್ತಕ್ಕಂಥದ್ದಕ್ಕೆ ಪ್ರೋತ್ಸಾಹ ಕೊಟ್ಟು ಹಲವಾರು ಮುಸಲ್ಮಾನ್ ಬಂಧುಗಳ ಯುವಕರು ಜೈಲಿಗೆ ಹೋಗ್ತಕ್ಕಂಥ ಪರಿಸ್ಥಿತಿ ತಂದ್ರು. ನಂತರದ ಬೆಳವಣಿಗೆ ಬಗ್ಗೆ ನಾನು ಚರ್ಚೆ ಮಾಡ್ಲಿಕ್ಕೆ ಹೋಗೋದಿಲ್ಲ. ಶ್ರೀನಿವಾಸ ಮೂರ್ತಿ ಅವರು ಅವರ ಮನೆಯ ಮೇಲೆ ಬೆಂಕಿ ಬಿದ್ದರು, ಅವರು ಯಾರ ಮೇಲೂ ದ್ವೇಷ ಮಾಡಲಿಲ್ಲ, ಯಾರ ಬಗ್ಗೆನೂ ದೂರನ್ನು ಹೊರಸಲಿಲ್ಲ. ಅವರು ಇದು ಪ್ರಮುಖವಾಗಿರ್ತಕ್ಕಂಥ ಅಂಶ. ನಂತರ ಕಾಂಗ್ರೆಸ್ ಪಕ್ಷದಲ್ಲಿ ಅವರನ್ನ ಯಾವ ರೀತಿ ನಡೆಸ್ಕೊಂಡಿದ್ದಾರೆ ನಿಮ್ಮೆಲ್ಲರಿಗೂ ಗೊತ್ತಿದೆ. ಅದಷ್ಟೇ ಅಲ್ಲ, ಕಾಂಗ್ರೆಸ್ ಪಕ್ಷವೇ ಮುಸಲ್ಮಾನ್ ಬಂಧುಗಳಿಗೆ ಸಂಪೂರ್ಣ ರಕ್ಷಣೆಯನ್ನ ಕೊಡ್ತಕ್ಕಂಥ ಪಕ್ಷ ಅಂತಕ್ಕಂಥದನ್ನ ಬಿಂಬಿಸ್ತಕ್ಕಂಥ ಕಾಂಗ್ರೆಸ್ ಇತ್ತೀಚಿನ ದಿನಗಳಲ್ಲಿ ಯಾವ ರೀತಿ ನಡ್ಕೊಂಡಿದ್ದಾರೆ ಇದೆಲ್ಲ ನಿಮ್ಮ ಗಮನದಲ್ಲಿದೆ. ನಾನು ಇಲ್ಲಿ ರಾಜಕೀಯ ಮಾತಾಡೋದಕ್ಕಿಂತ ಹೆಚ್ಚಾಗಿ ಈ ಭಾಗದಲ್ಲಿ ನೀವೇನು ಬದುಕ್ತಾ ಇದ್ದೀರಿ, ಜೀವನ ಮಾಡ್ತಾ ಇದ್ದೀರಿ, ಬಹುಶಃ ಬೆಂಗಳೂರು ನಗರದಲ್ಲಿ ಒಂದು ಹಳೆಯ ಬಡಾವಣೆ ಪುಲಕೇಶಿ ನಗರ ಅಂತಕ್ಕಂಥದ್ದನ್ನ ನಾನು ಕಂಡಿದ್ದೇನೆ. ಇಲ್ಲಿಯ ಅಭಿವೃದ್ಧಿಗಳು ಯಾವ ಒಂದು ಬೇರೆ ಬೇರೆ ಭಾಗದಲ್ಲಿ ಕೆಲವು ಅಭಿವೃದ್ಧಿ ಕಂಡಿದ್ದೇವೆ, ಆ ಅಭಿವೃದ್ಧಿಯನ್ನ ನಾವು ಕಾಣಲಿಕ್ಕೆ ಆಗಿಲ್ಲ. ಇನ್ನು ಕುಡಿಯೋ ನೀರಿನ ಸಮಸ್ಯೆ, ಕಸ ನಿರ್ವಹಣೆ ಮಾಡ್ತಕ್ಕಂಥ ಸಮಸ್ಯೆ, ಒಳಚರಂಡಿ ವ್ಯವಸ್ಥೆಗಳು, ಇದೆಲ್ಲ ಇವತ್ತು ಸಹ ಪುಲಕೇಶಿ ನಗರದಲ್ಲಿ ಬೃಹದಾಕಾರವಾಗಿ ಬೆಳೆದಿದೆ. ಇವತ್ತಿನ ಸಭೆ ಮಾಡಿ ಪುನಃ ಶ್ರೀನಿವಾಸ ಮೂರ್ತಿ ಅವರನ್ನ ಅವರ ಮನೆಗೆ ಬರ್ತಕ್ಕಂಥ ನಿಟ್ಟಿನಲ್ಲಿ ಸಾವಿರಾರು ಕುಟುಂಬಗಳ ನನ್ನ ಮುಸಲ್ಮಾನ್ ತಾಯಂದಿರು, ನಮ್ಮ ವಿಶೇಷವಾಗಿ ಕ್ರಿಶ್ಚಿಯನ್ ಬಂಧುಗಳು ಮತ್ತು ತಮಿಳು ಭಾಷೆಯನ್ನು ಮಾಡ್ತಕ್ಕಂಥ ಹಲವಾರು ಜನ ಇಲ್ಲಿ ಬಂದು ಹಲವಾರು ವರ್ಷಗಳಿಂದ ನೀವು ಬದುಕ್ತಾ ಇದ್ದೀರಿ. ಇವತ್ತು ಈ ಬಿಸಿಲಿನಲ್ಲಿ ಬೆಳಗ್ಗೆ 8:30ಯಿಂದ ಈ ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸಿ ಏನು ನಮ್ಮೆಲ್ಲರಿಗೆ ಆಶೀರ್ವಾದ ಮಾಡಲಿಕ್ಕೆ ಈ ಸಭೆ 4 ಗಂಟೆ ತಡವಾದರೂ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಸೇರಿದ್ದೀರಿ. ಒಂದು ಮಾತನ್ನ ಹೇಳ್ತೇನೆ, ನಾನು ಭಗವಂತನ ನಂಬುವನು. ಭಗವಂತ ಅಂದ್ರೆ ಎಲ್ಲಾ ಧಾರ್ಮಿಕದಲ್ಲೂ ಒಂದೊಂದು ರೀತಿಯ ನಂಬಿಕೆಯನ್ನು ಇಟ್ಕೊಂಡಿದ್ದೀರಿ. ಆ ಭಗವಂತನ ಮೇಲೆ ನಂಬಿಕೆಯನ್ನು ಇಟ್ಟಿದ್ದೇನೆ. ಒಂದು ವಚನವನ್ನು ಕೊಡ್ತೇನೆ. ಇವತ್ತು ಬೆಂಗಳೂರು ನಗರ ಹಲವಾರು ಪ್ರದೇಶಗಳು ಮಳೆ ಆದಾಗ ಕಳೆದ 7-8 ವರ್ಷದಲ್ಲಿ ಯಾವ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೀರಿ. ಇವತ್ತು ಹಲವಾರು ಕುಟುಂಬಗಳಿಗೆ ಒಂದು ಸ್ವಂತ ಮನೆ ಇಲ್ಲ, ಒಂದು ನಿವೇಶನವನ್ನು ನೀವು ಪಡಿಲಿಕ್ಕಾಗಿಲ್ಲ. ಇದೆಲ್ಲವನ್ನು ನಾನು ಗಮನಿಸಿದ್ದೇನೆ. ನಾನು 2 ಬಾರಿ ಮುಖ್ಯಮಂತ್ರಿ ಆಗಿದ್ದು ಆಕಸ್ಮಿಕವಾಗಿ. ಒಂದು ಬಾರಿ 18 ತಿಂಗಳು, ಒಂದು ಬಾರಿ 14 ತಿಂಗಳು ಈ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗಿ ಕೆಲಸ ಮಾಡಬೇಕಾದ್ರೆ ಪ್ರಾಮಾಣಿಕವಾಗಿ ಯಾವ ಒಂದು ಬಡವರ್ಗದ ಜನ ಇದ್ದೀರಿ ಅವರ ಪರವಾದ ಕೆಲಸವನ್ನು ಮಾಡ್ಲಿಕ್ಕೆ ನಾನು ಪ್ರಯತ್ನ ಪಟ್ಟೆ. ಒಂದು ಉದಾಹರಣೆಯನ್ನ ಕೊಡ್ತೀನಿ. ಬೆಂಗಳೂರು ನಗರದಲ್ಲಿ ಸಣ್ಣ ಪುಟ್ಟ ಅಂಗಡಿಗಳನ್ನು ಇಟ್ಕೊಂಡು ಜೀವನ ಮಾಡ್ತೀರಿ. ಇಂಥ ಒಂದು ಭಾಗದಲ್ಲಿ ಕೆಲವು ಕುಟುಂಬದ ತಾಯಂದಿರು, ವಿಶೇಷವಾಗಿ ನಮ್ಮ ತಮಿಳು ಭಾಷೆ ಮಾತನಾಡ್ತಕ್ಕಂಥವರು, ಬೆಳಗ್ಗೆ ಎದ್ದು ಕಲಾಸಿ ಪಡ್ಲಿಕ್ಕೋ ಮತ್ತೆಲ್ಲ ಹೋಗಿ ತರಕಾರಿನ, ಹಣ್ಣು ಹಂಪಲನ್ನ ಖರೀದಿ ಮಾಡಿ ಹೋಲ್ಸೇಲ್ನಲ್ಲಿ ಆ ತಳ್ಳಗಾಡಿನಲ್ಲಿ ಇಟ್ಕೊಂಡು ಬೆಳಗ್ಗೆಯಿಂದ ಸಾಯಂಕಾಲದವರೆಗೆ ಏನೋ ಒಂದು ನಿಮ್ಮ ವೃತ್ತಿ ಮಾಡಿ ನಿಮ್ಮ ಬದುಕನ್ನ ನೀವು ನಿಮ್ಮ ಕುಟುಂಬವನ್ನು ಸಾಕ್ಲಿಕ್ಕೆ ಪ್ರಯತ್ನ ಪಡ್ತೀರಿ. ಇದೆಲ್ಲವನ್ನ ಗಮನಿಸಿ ನಾನು 14 ತಿಂಗಳು 2ನೇ ಬಾರಿ ಮುಖ್ಯಮಂತ್ರಿ ಆದಾಗ ಬೀದಿ ಬದಿಯಲ್ಲಿ ವ್ಯಾಪಾರ ಮಾಡ್ತಕ್ಕಂಥ ಸಣ್ಣ ಪುಟ್ಟ ಅಂಗಡಿಗಳನ್ನ ಇಟ್ಕೊಂಡು ವ್ಯಾಪಾರ ಮಾಡ್ತಕ್ಕಂಥವ್ರು ಎಲ್ಲೂ ಬಡ್ಡಿಗೆ ಹಣವನ್ನ ಪಡಿಬಾರ್ದು,
ಆ ಬಡ್ಡಿಯ ದಂಧೆಯಿಂದ ನೀವು ದುಡಿಮೆ ಮಾಡಿದಂತ ಸಂಪೂರ್ಣ ಹಣ ಇವತ್ತು ಆ ಬಡ್ಡಿಗೆ ಕೊಡಬೇಕಾದಂತ ಒಂದು ವಾತಾವರಣ ಏನಿತ್ತು ಅದನ್ನ ಗಮನಿಸಿ ಈ ರಾಜ್ಯದಲ್ಲಿ ಮೊದಲನೇ ಬಾರಿಗೆ ರಾಜ್ಯದಲ್ಲಿ ಅಷ್ಟೇ ಅಲ್ಲ ರಾಷ್ಟ್ರದಲ್ಲೇ ಯಾರು ಬೀದಿ ಬದಿ ವ್ಯಾಪಾರಿಗಳಿದ್ದಾರೆ ಅವರಿಗೆ ಸರ್ಕಾರದಿಂದಲೇ ಬಡ್ಡಿ ರಹಿತ 10,000 ರೂಪಾಯಿಗಳನ್ನ ಕೊಡ್ತಕ್ಕಂತ ಒಂದು ಕಾರ್ಯಕ್ರಮ ಪ್ರಾರಂಭ ಮಾಡಿದೆ. ಆ ಕಾರ್ಯಕ್ರಮದಲ್ಲಿ ನಾನು ಮುಖ್ಯಮಂತ್ರಿ ಆಗಿರೋವರೆಗೂ ಸ್ವಲ್ಪ ಯೋಜನೆ ಅನುಷ್ಠಾನಕ್ಕೆ ತಂದರು. ಈ ಕಳೆದ 5-6 ವರ್ಷದಲ್ಲಿ ಬೀದಿ ಬದಿ ವ್ಯಾಪಾರಿಗಳು ಸರ್ಕಾರದ ಗಮನಕ್ಕೆ ಹಲವಾರು ಬಾರಿ ತಂದರು, ಯಾವುದೇ ರೀತಿ ಪ್ರಯೋಜನವಾಗಲಿಲ್ಲ. ಒಂದು ಈ ಕಾರ್ಯಕ್ರಮವನ್ನ ಕೇಂದ್ರ ಸರ್ಕಾರ ಗಮನಿಸಿ ಪ್ರೈಮ್ ಮಿನಿಸ್ಟರ್ ಸ್ವನಿಧಿ ಅಂತಕ್ಕಂಥ ಒಂದು ಯೋಜನೆ ಮಾಡಿ ಇವತ್ತು 50,000 ರೂಪಾಯಿಗಳವರೆಗೆ ಬೀದಿ ಬದಿ ವ್ಯಾಪಾರಿಗಳಿಗೆ ಕೊಡ್ತಕ್ಕಂಥ ಒಂದು ಯೋಜನೆ ತಂದಿದ್ದಾರೆ. ಆದರೆ ಇವತ್ತು ಇಂಥ ಕಷ್ಟದಲ್ಲಿ ಬದುಕ್ತಕ್ಕಂಥ ನಿಮ್ಮಗಳಿಗೆ ನಾವೇನು ಉತ್ತೇಜನ ಕೊಡಬೇಕು ಅದೆಲ್ಲ ಒಂದು ಕಡೆ ಇನ್ನೂ ಸರಿಯಾದ ರೀತಿ ಕಾರ್ಯಕ್ರಮಗಳಾಗ್ತಿಲ್ಲ. ಅದ್ರ ಜೊತೆಗೆ ಈ ವೇದಿಕೆ ಮುಖಾಂತರ ಬೆಂಗಳೂರು ನಗರದ ನಾಗರಿಕರಿಗೆ ನಾನು ಹೇಳಲಿಕ್ಕೆ ಬಯಸ್ತೀನಿ, ಇವತ್ತು ಬೆಂಗಳೂರು ನಗರ ವಿಶ್ವದಲ್ಲೇ ಒಂದು ಪ್ರತಿಷ್ಠಿತವಾದಂಥ ನಗರ. ಆದರೆ ಮಳೆ ಬಂದಂಥ ಸಂದರ್ಭಗಳಲ್ಲಿ ಕಸ ವಿಲೇವಾರಿ ಮಾಡ್ತಕ್ಕಂಥ ವಿಷಯದಲ್ಲಿ ಈಗಿನ ಸರ್ಕಾರಗಳು ಯಾವ ರೀತಿ ನಡ್ಕೊಂಡಿದ್ದಾವೆ, ಇವತ್ತು ಪ್ರತಿನಿತ್ಯ ನೀವೇನು ಆ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೀರಿ. ಮಾಧ್ಯಮದ ಸ್ನೇಹಿತರ ಮುಖಾಂತರ ಬೆಂಗಳೂರು ನಗರದ ನಾಗರಿಕರಿಗೆ ಮನವಿ ಮಾಡ್ತೇನೆ, ಕಳೆದ 6-7 ವರ್ಷಗಳಿಂದ ಯಾವೊಂದು ಕಾರ್ಪೊರೇಷನ್ ಚುನಾವಣೆಗಳಾಗಬೇಕು ಆ ಚುನಾವಣೆಗಳನ್ನು ನಡೆಸದೆ ನಿಮ್ಮ ಮುಂದೆ ಕಾರ್ಪೊರೇಟರ್ಗಳು ಇದ್ದಾಗ ಸ್ವಲ್ಪ ಅವ್ರ ಮನೆ ಹೋಗಿ ನೀವು ನಿಮ್ಮ ಕಷ್ಟ ಸುಖ ಹೇಳ್ಕೊಳ್ಳೋರಿ, ಇದು ಯಾವುದು ಕಾಣ್ತಾ ಇಲ್ಲ. ಇಂಥ ಒಂದು ಪರಿಸ್ಥಿತಿನಲ್ಲಿ ಒಂದು ಅವಕಾಶ ನಾನು ಪದೇ ಪದೇ ನಾಡಿನ ಜನತೆಗೆ ಹೇಳ್ತಾ ಇದ್ದೇನೆ, ಹಣದ ಕೊರತೆ ಇಲ್ಲ ಈ ರಾಜ್ಯದಲ್ಲಿ. ಆದರೆ ಈ ಒಂದು ಕಾರ್ಯಕ್ರಮಗಳ ಹೆಸರಿನಲ್ಲಿ ಯಾವೊಂದು ಲೂಟಿ ಆಗ್ತಾ ಇದೆ ಈ ರಾಜ್ಯದಲ್ಲಿ, ಇವತ್ತು ಇದನ್ನ ಸರಿಪಡಿಸ್ಲಿಕ್ಕೆ ನಮ್ಮ ಯುವಕರು, ನನ್ನ ಮುಸಲ್ಮಾನ ಬಂಧುಗಳು ಎಲ್ಲರಲ್ಲೂ ಮನವಿ ಮಾಡ್ತೇನೆ, ಒಂದು ಅವಕಾಶ ಈ ರಾಜ್ಯದಲ್ಲಿ JDS ಪಕ್ಷ ಬರೀ ರೈತರ ಪರವಾದ ಪಕ್ಷ ಅಲ್ಲ, ನಗರಕ್ಕೆ ಏನು ಕೆಲಸಗಳನ್ನು ಮಾಡಬೇಕು ಅಂತಕ್ಕಂಥ ಹಲವಾರು ಚಿಂತನೆಯನ್ನು ಹೊಂದಿರತಕ್ಕಂಥ ಪಕ್ಷ ಇದು. ನಿಮ್ಮಗಳ ಗಮನಕ್ಕೆ ನಾನು ತರತಕ್ಕಂಥದ್ದು, ಇವತ್ತು ಯಾವ ಮೆಟ್ರೋ ರೈಲ್ನಲ್ಲಿ ನೀವು ಪ್ರಯಾಣ ಮಾಡ್ತೀರಿ ಬೆಂಗಳೂರು ನಗರದಲ್ಲಿ, ಈ ಮೊದಲನೆಯ ಮೆಟ್ರೋ ರೈಲಿನ 19 ಕಿಲೋಮೀಟರ್ನ ರಸ್ತೆಗೆ ಆ ರೈಲ್ವೆ ಹಳಿಯನ್ನು ಮಾಡಲಿಕ್ಕೆ ಪ್ರಥಮವಾಗಿ ತೀರ್ಮಾನ ತೆಗೆದುಕೊಂಡನು. ಈ ಒಂದು ಮೆಟ್ರೋ ರೈಲಿಗೆ ನಮ್ಮ ಒಂದು ಅಧಿಕಾರ ಇದ್ದಾಗ ನಾನು ತೆಗೆದುಕೊಂಡಂಥ ಕಾರ್ಯಕ್ರಮ, ನಾನು ಪ್ರಚಾರ ಪಡೆಯಲಿಲ್ಲ. ಹಲವಾರು ಫ್ಲೈಓವರ್ಗಳಿಗೆ ಏನೇನು ತೀರ್ಮಾನ ಮಾಡಿದ್ದಾರೆ. ನನ್ನ ಕಾಲದಲ್ಲಿ ಬೆಂಗಳೂರು ನಗರದಲ್ಲಿ 2006ನೇ ಇಸ್ವಿನಲ್ಲಿ 59 ರಸ್ತೆಗಳ ಅಗಲೀಕರಣ ಮಾಡಿ ಉತ್ತಮವಾದಂಥ ಗುಣಾತ್ಮಕವಾದಂಥ ರಸ್ತೆಗಳನ್ನು ಕೊಟ್ಟಿದ್ದೆ. ಬಡವರಿಗೆ ಮನೆಗಳನ್ನು ಕಟ್ತಕ್ಕಂಥ ಒಂದು ಕೆಲಸವನ್ನು ಮಾಡಿದ್ದೆ. ಅದೆಲ್ಲ ನಾನು ಸುದೀರ್ಘವಾಗಿ ಹೇಳಲಿಕ್ಕೆ ಹೋಗೋದಿಲ್ಲ. ಇವತ್ತು ಬೆಂಗಳೂರು ನಗರ ಯಾವ ಕಾಂಗ್ರೆಸ್ನ ಆಡಳಿತದಲ್ಲಿ ಅತ್ಯಂತ ನಲುಗಿ ಹೋಗ್ತಾ ಇದೆ. ಇಡೀ ದೇಶದಲ್ಲಿ ಕೆಟ್ಟ ಹೆಸರನ್ನ ಇವತ್ತು ನಾವು ಕಾಣ್ತಾ ಇದ್ದೇವೆ. ಈ ಬೆಂಗಳೂರು ನಗರದ ಬಗ್ಗೆ ನನ್ನ ತಾಯಂದಿರು ಯುವಕರಿಗೆ ವಿಶೇಷವಾಗಿ ಮನವಿ ಮಾಡ್ತೇನೆ, ಯಾರು ನಿಜಕ್ಕೂ ಪ್ರಾಮಾಣಿಕವಾಗಿ ಈ ಒಂದು ನಗರ ಬೆಂಗಳೂರು ಅಷ್ಟೇ ಅಲ್ಲ ಈ ರಾಜ್ಯ ಒಂದು ಉತ್ತಮವಾದಂಥ ಆಡಳಿತವನ್ನು ಕೊಡ್ತಾರೆ ಅಂತಕ್ಕಂಥದ್ದನ್ನ ನಿಮ್ಮ ಹೃದಯದಲ್ಲಿ ಒಂದು ಬಾರಿ ಯೋಚನೆ ಮಾಡಿ. ಇಲ್ಲಿ ಇವತ್ತು ನಾನು ಶ್ರೀನಿವಾಸ ಮೂರ್ತಿ ಅವರನ್ನ ಅವರ ಮನೆಗೆ ಬಂದು ನಾನೇ ಆಹ್ವಾನ ಕೊಟ್ಟು ನಿಮ್ಮ ಮನೆಗೆ ವಾಪಸ್ ಬನ್ನಿ ಅಂತ ಕರೀಲಿಕ್ಕೆ ಕಾರಣ, ಶ್ರೀನಿವಾಸ ಮೂರ್ತಿ ಜನತೆಯ ಬಗ್ಗೆ ಗೌರವವನ್ನ ಭಯಭಕ್ತಿಯನ್ನ ಇಟ್ಕೊಂಡಿರ್ತಕ್ಕಂಥ ಒಬ್ಬ ಶಾಸಕರು, ಜನಪ್ರತಿನಿಧಿಯವರು. ಇವತ್ತು ಅವರು ನಮ್ಮ ಪಕ್ಷಕ್ಕೆ ಬಂದಿರತಕ್ಕಂಥದ್ದು ನನಗೆ ಮತ್ತೆ ಪುನಃ ಬೆಂಗಳೂರು ನಗರ ಈ ಪುಲಿಕೇಶಿ ನಗರದ ಈ ಒಂದು ಮೈದಾನದಿಂದ ಬೆಂಗಳೂರು ನಗರದ ಎಲ್ಲ ಭಾಗದಲ್ಲೂ ಶಕ್ತಿಯುತವಾಗಿ ಬೆಳೆಯತಕ್ಕಂಥ ಒಂದು ಸಂದೇಶ ಈ ಕಾರ್ಯಕ್ರಮದಿಂದ ಶ್ರೀನಿವಾಸ ಮೂರ್ತಿ ಅವರು ಮತ್ತು ಅವರ ಸಾವಿರಾರು ಅಭಿಮಾನಿಗಳು ಇವತ್ತೇನು ನಮಗೆ ಪ್ರೋತ್ಸಾಹ ಕೊಟ್ಟಿದ್ದೀರಿ, ನಿಮ್ಮ ಋಣವನ್ನು ತೀರಿಸ್ತಕ್ಕಂಥ ಕೆಲಸವನ್ನ ಮುಂದಿನ ದಿನಗಳಲ್ಲಿ ಮಾಡ್ತೀವಿ ಅಂತಕ್ಕಂಥ ಮಾತೇಳಿ ಆ ಭಗವಂತ ನಿಮ್ಮೆಲ್ಲರಿಗೂ ಒಳ್ಳೆಯದನ್ನು ಮಾಡಲಿ.
ಎಲ್ರಿಗೂ ನನ್ನ ನಮಸ್ಕಾರ, ಎಲ್ಲರಿಗೂ ವಂದನೆಗಳು.